ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಬುಧನ ಪರಿವರ್ತನೆ ಮೀನರಾಶಿಗೆ ಇದ್ದಿದ್ದರಿಂದ ಅದು ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಈಗ ನಮ್ಮ ಜೊತೆ ಒಬ್ರು ಕಾಲರ್ ಹೇಳಿದ್ದಾರೆ, ವರಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ವರಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೊಮ್ಮಗಂದು ಕೇಳಬೇಕಾಯ್ತು ಮೇಡಮ್. ಓಕೆ, ನಿಮ್ಮ ಮೊಮ್ಮಗನ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 6/3/2022. 2022. ಹುಟ್ಟಿದ ಸಮಯ? ಭಾನುವಾರ ಬೆಳಗ್ಗೆ 4:36. 4:36. ಏನ್ ಪ್ರಶ್ನೆ ಇತ್ತು? ಆರೋಗ್ಯ. ಅವನು ಸ್ವಲ್ಪ ಅವಾಗ ಸ್ವಲ್ಪ ಹುಷಾರ್ ತಪ್ತಾನೆ. ಓಕೆ, ಶಾಸ್ತ್ರಿಗಳಿದ್ದಾರೆ. ಅವನು ಭವಿಷ್ಯ ಹೆಂಗೆ ಅಂತ ಕೇಳಕ್ಕೆ ಮೇಡಮ್. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಅಮ್ಮ. ನಮಸ್ಕಾರ ವರಲಕ್ಷ್ಮಿ ಅವರೇ. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ಕಾರ. ಈಗ ಇವರಿಗೆ ನಡೀತಾ ಮಗುಗೆ ಕೇತು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುಭುಕ್ತಿ ನಡೀತಾ ಇದೆ. ಜೂನ್ವರೆಗೆ ಗುರುಭುಕ್ತಿ ಇದೆ. ಆಮೇಲೆ ಶನಿಶ್ಚರ ಪ್ರಾರಂಭವಾಗುತ್ತೆ. ಅನುಕೂಲ ಇದೆ, ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ಗುರು ಮೌಢ್ಯನಾಗಿರೋದ್ರಿಂದ ದ್ವಿತೀಯದಲ್ಲಿ ಗುರು ಇದ್ದರೆ ಸ್ವಲ್ಪ ಆರೋಗ್ಯ ವ್ಯಯಾಧಿಪತಿ ಅಲ್ವಾ, ಹೀಗಾಗಿ ಗುರುಗ್ರಹ ಶಾಂತಿ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇದನ್ನು ಮಾಡಿಸಿ ಜೂನ್ ನಂತರ ಜುಲೈನಿಂದ ಮಗುಗೊಂದು ಬಲ ಬರುತ್ತೆ. ಕಾರಣ ಲಗ್ನದಲ್ಲಿ ಶನಿ ಇದ್ದಾನೆ, ಅದು ತುಂಬ ಸಹಾಯ ಮಾಡುತ್ತೆ. ಆತಂಕಕ್ಕೊಳಗಾಗಬೇಡಿ. ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಕಡಲೆಬೇಳೆ ಅದನ್ನು ದಾನ ಮಾಡಿದ್ರೆ ಗುರು ಸನ್ನಿಧಾನಕ್ಕೆ ಇನ್ನೂ ತುಂಬ ಒಳ್ಳೆಯದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ವರಲಕ್ಷ್ಮಿ ಅವರೇ. ಶಾಸ್ತ್ರಿಗಳೇ, ನಾವೀಗ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ. ಈ ವಾರದ ವಿಶೇಷ ಮಂತ್ರ ಯಾವುದು ತಿಳಿಸೋದಾದರೆ? ಈ ವಾರ ಬುಧ ಬಲಹೀನನಾಗ್ತಾ ಇದ್ದಾನಲ್ಲ, ಹೀಗಾಗಿ ಬುಧನ ಒಂದು ಸರಳವಾದ ಮಂತ್ರ ಗಮನಿಸೋಣ. ಪ್ರತಿಯೊಬ್ಬರು ಇದನ್ನು ಪ್ರತಿ ರಾಶಿಯವರು ಹೇಳ್ಕೋಬಹುದು. ಮಂತ್ರ ಗಮನಿಸಿ. ನಿಮ್ಗೆ ಗೊತ್ತಿರ್ತಕ್ಕಂಥದ್ದೇ. ಪ್ರಿಯಂಗು ಕಲಿಕಾ ಶ್ಯಾಮ್ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂಬುಧಂ ಪ್ರಣಮಾಮ್ಯಹಂ ಅಂತ ಸರಳವಾದ ಮಂತ್ರ ಅಂತ ನಿಮಗೆ ಅನಿಸುತ್ತೆ. ದಿನ ಹೇಳ್ಕೊಳ್ತೀನಲ್ಲಪ್ಪ ಈ ಮಂತ್ರವನ್ನು ಇದನ್ನೇ ಹೇಳಿದಾರಲ್ಲ ಅಂತ. ಆದರೆ ಇದು ಅಪ್ರತಿಮವಾದ ಮಂತ್ರ. ಹೀಗಾಗಿ ಈ ಮಂತ್ರ ಹೇಳ್ಕೊಳ್ಳಿ. ಶ್ರದ್ಧೆಯಿಂದ ಒಂದು 28 ಸಲ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಶ್ರದ್ಧೆಯಿಂದ ತಾದಾತ್ಮ್ಯತೆಯಿಂದ ಹೇಳ್ಕೊಂಡ್ರೆ ಬುಧನ ಕೃಪೆಯಾಗುತ್ತೆ. ಹೇಳ್ಕೊಳ್ಳಿ, ಒಳ್ಳೆಯದಾಗಲಿ. ಓಕೆ ಶಾಸ್ತ್ರಿಗಳೇ, ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.